ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧೀನಹುದು ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ ಶುದ್ಧತೆಯೋ ಮಂಕುತಿಮ್ಮ. ಈ ಚಿತ್ತಶುದ್ಧಿ ಇಲ್ಲದಿರೋ ಮನಕ್ಕೆ ತತ್ವ ಸಾಕ್ಷಾತ್ಕಾರ ಆಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಚಿತ್ತಶುದ್ಧಿ ಅಂತಂದರೆ ನಾವು ಯೋಚನೆ ಮಾಡುವ ಪ್ರತಿಯೊಂದು ವಿಷಯಗಳು ನಮ್ಮ ಮನಸ್ಸಲ್ಲಿ ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ. ಆದರೆ ಎಲ್ಲವೂ ಕೂಡ ತುಂಬ ಶುದ್ಧವಾದ ವಿಚಾರ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಆ ಸನ್ನಿವೇಶಕ್ಕೆ ಅಥವಾ ಬೆಳೆದು ಬಂದ ದಾರಿಯಾಗಿರ್ಬೋದು ಅಥವಾ ಹೊರಗಿನ ವಾತಾವರಣದಿಂದ ಕೆಲವೊಂದು ಸಲ ನಮ್ಮ ಮನಸ್ಸಲ್ಲಿ ಕೂಡ ಅಶುದ್ಧ ವಿಚಾರಗಳು ಕೂಡ ಬರ್ತಾ ಇರುತ್ತೆ. ಆ ಕೆಟ್ಟ ಕಲ್ಮಶಗಳನ್ನು ಹೊರ ಹಾಕಬೇಕು ಅಂತ ಎಲ್ಲ ಕಡೆ ಮಾತಾಡ್ತೀವಿ ನಾವು. ಆದರೆ ಅದು ಬರೀ ಬುದ್ಧಿವಂತಿಕೆ ಕೆಲಸ ಅಲ್ಲ ಅಂತ, ಅದು ತುಂಬ ಕನ್ಸಿಸ್ಟೆಂಟಾಗಿ ಆಗಬೇಕಂತೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಡ್ಬೋದು ಕೆಟ್ಟದ್ದನ್ನೆಲ್ಲ ಬಿಟ್ಬಿಡಬೇಕು ಅಥವಾ ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು ಅಂತ ಹೇಳೋದು ತುಂಬ ಸುಲಭ. ಆದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ಅದು ಹೇಳಿದಾಗೆ ಪ್ರತಿನಿತ್ಯ ಮಾಡಬೇಕು ಅಂತ. ಅದು ಪ್ರತಿನಿತ್ಯ ಜೀವನದಲ್ಲಿ ಸತ್ಕರ್ಮಗಳು ಅಂದರೆ ಒಳ್ಳೆಯ ಕೆಲಸಗಳನ್ನು ಹೆಚ್ಚೆಚ್ಚು ಮಾಡ್ತಾ ಇದ್ದಾಗ ಮಾತ್ರ ನಮ್ಮ ಮನಸ್ಸು ಕೂಡ ಶುದ್ಧಿ ಆಗುತ್ತೆ ಅಂತ. ಉದಾಹರಣೆಗೆ ಪ್ರತಿನಿತ್ಯ ನಾವು ಸತ್ಕರ್ಮಗಳು ಮಾಡ್ತಾ ಹೊಸ ಹೊಸ ಅನುಭವಗಳು ನಮಗೆ ಸಿಗ್ತಾ ಹೋಗುತ್ತೆ. ಆ ಅನುಭವಗಳನ್ನು ಆ ಪಾಕದಂತೆ ನಮ್ಮ ಹೃದಯಕ್ಕೆ ಇಳಿಸ್ಕೊಳ್ಬೇಕಂತೆ. ಆ ಅನುಭವಗಳನ್ನು ಏನೋ ಕಷ್ಟ ಬಂದ್ಬಿಡುತ್ತಂತ ಬಿಟ್ಬಿಡಬಾರ್ದು ಅಂತ. ಆ ಅನುಭವಗಳನ್ನು ಪಾಕದಂತೆ ಇಳಿಸ್ಕೊಂಡು ಪ್ರತಿನಿತ್ಯ ಸತ್ಕರ್ಮ ಮಾಡ್ತಾ ಆ ಅನುಭವಗಳನ್ನು ಒಳಗೆ ತೆಗೆದುಕೊಳ್ತಾ ಈ ರೀತಿ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿದಾಗ ಮಾತ್ರ ನಮ್ಮ ಚಿತ್ತ ಶುದ್ಧಿ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.